ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದರೆ, ಒಂದು ಊರಿನಲ್ಲಿ ಗಂಡ ಹೆಂಡತಿ ಮತ್ತು ಮಗ ವಾಸವಾಗಿರ್ತಾರೆ. ಮಗ ತುಂಬ ಓದಿನಲ್ಲಿ ಹಿಂದೆ ಇರ್ತಾನೆ. ಇಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಹ ಕೆಲಸಕ್ಕೆ ಹೋಗೋರು, ತುಂಬ ಬ್ಯುಸಿಯಾಗಿರ್ತಾರೆ. ಮಗನ ಕಡೆ ಗಮನ ಕೊಡೋಕ್ಕೆ ಆಗ್ತಿರಲ್ಲ. ಹೀಗಿರುವಾಗ ಅವ್ರು ಏನು ಮಾಡ್ತಾರೆ, ಮಗನನ್ನು ಒಂದು ಹಾಸ್ಟೆಲಿಗೆ ಸೇರಿಸಿದ್ರೆ ಒಳ್ಳೆ ರೀತಿ ಓದ್ತಾನೆ ಅಂತ ಹೇಳಿ ಕರ್ಕೊಂಡೋಗಿ ಹಾಸ್ಟೆಲಿಗೆ ಬಿಡ್ತಾರೆ. ಅವನಿಗೆ ನಂತರ ಅಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಇವರ ದುಡಿಮೆ ಎಲ್ಲ ಅವನ ವಿದ್ಯಾಭ್ಯಾಸಕ್ಕೆ ಮಾಡ್ತಾರೆ. ಆಮೇಲೆ ಒಳ್ಳೆಯ ಆಸ್ತಿ ಮನೆಯನ್ನು ಮಾಡ್ತಾರೆ. ನಂತರ ಮಗನ ಎಜುಕೇಷನ್ ಮುಗಿಯುತ್ತೆ, ಮನೆಗೆ ವಾಪಸ್ ಬರ್ತಾನೆ. ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳುವಾಗಲೇ ಮಗ ತಂದೆ ತಾಯಿಗೆ ಅಷ್ಟು ಪ್ರೀತಿಯನ್ನು ಕೊಡ್ತಾ ಇರಲ್ಲ. ಅವನು ಬರೀ ಇಷ್ಟು ದಿನ ಓದಿದ್ದಾಯಿತು, ಈಗ ಒಳ್ಳೆ ಕೆಲಸ, ಒಳ್ಳೆಯ ಸಂಬಳ ಅಂದ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ತಂದೆ ತಾಯಿಗೆ ಬೇಸರ ಆಗುತ್ತೆ. ನಮ್ಮ ಮಗ ಎಲ್ಲೋ ನಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಅವ್ರು ಅಂದ್ಕೊತಾರೆ, ಸರಿ ಒಂದು ಮದುವೆ ಮಾಡಿದ್ರೆ ಮಗ ಸರಿ ಹೋಗ್ತಾನೆ, ನಮ್ಮ ಜೊತೆಗೆ ಹೊಂದ್ಕೊಂಡು ಇರ್ತಾನೆ ಅಂತ ಅಂದ್ಕೊತಾರೆ. ತಕ್ಷಣ ಏನು ಮಾಡ್ತಾರೆ, ಒಂದು ಹುಡುಗಿಯನ್ನು ತಂದು ಒಳ್ಳೆ ಸಂಬಂಧ ಅಂತ ಹೇಳಿ ಮದುವೆಯನ್ನು ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ಅದು ಇನ್ನೊಂದು ಥರನೇ ಬದಲಾಗತ್ತೆ. ಏನು ಅಂದರೆ, ಮಗ ಮತ್ತು ಸೊಸೆ ಚೆನ್ನಾಗಿರ್ತಾರೆ, ಆದರೆ ಅಪ್ಪ ಅಮ್ಮನನ್ನು ಅಷ್ಟಾಗಷ್ಟೇ ಲೆಕ್ಕಕ್ಕೆ ಇಳಿದಿದ್ದಂಗೆ ಆಗೋಗಿರ್ತಾರೆ. ಈಗ ಮತ್ತೆ ತಲೆ ಬಿಸಿ ಸ್ಟಾರ್ಟ್ ಆಗತ್ತೆ. ಹೀಗೆ ಇರುವಾಗ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇರುವಾಗ ಒಂದು ದಿನ ಮಗ ಏನು ಮಾಡ್ತಾನೆ, ತನ್ನ ಹೆಂಡತಿಗೆ ಪ್ರೀತಿಯಿಂದ ಒಂದು ಪುಟ್ಟ ನಾಯಿ ಮರಿಯನ್ನು ತಂದು ಕೊಡ್ತಾನೆ. ಹೆಂಡತಿ ಅದನ್ನು ತುಂಬ ಕೇರ್ ಮಾಡ್ತಾರೆ. ಅವಳು ಅದನ್ನು ಮುದ್ದಾಡ್ತಾಳೆ. ಅವಳಿಗೆ ತುಂಬ ಖುಷಿ ಆಗುತ್ತೆ ಆ ನಾಯಿ ಮರಿ ನೋಡಿ. ಅದಕ್ಕೆ ದಿನ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಮತ್ತು ಆಸ್ಪತ್ರೆ ಕರ್ಕೊಂಬರೋದು, ಮೆಡಿಸಿನ್ ಹಾಕ್ಕೊಡ್ಸೋದು, ಹಿಂಗೆ ಅವಳು ದಿನಪೂರ್ತಿ ಅದರಲ್ಲೇ ಕಳೀತಾ ಇರ್ತಾಳೆ. ಆ ನಾಯಿ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೊಂದಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಒಂದು ದಿನ ಏನಾಗುತ್ತೆ, ಅತ್ತೆ ಮಾವ ಇಬ್ಬರು ಕಾಣಿಸೋದಿಲ್ಲ ಮನೆಯಲ್ಲಿ. ಆಗ ಆ ನಾಯಿ ಸ್ವಲ್ಪ ಮಂಕಾಗತ್ತೆ. ಹೆಂಡತಿ ಅನ್ಕೊತಾಳೆ, ಅಂದರೆ ಸೊಸೆ ಅನ್ಕೊತಾಳೆ, ಈ ಸ್ವಲ್ಪ ಒಂದೆರಡು ದಿನ ಅದಕ್ಕೆ ಪ್ರೀತಿ ಇನ್ನೂ ಜಾಸ್ತಿ ಕೊಟ್ಟರೆ ಸರಿ ಹೋಗುತ್ತೆ ಅನ್ಕೊತಾಳೆ. ಆದರೆ 3ನೇ ದಿನಕ್ಕೆ ಆ ನಾಯಿ ಕಾಣಿಸೋದಿಲ್ಲ. ಆಗ ಇವಳಿಗೆ ಗಾಬರಿ ಆಗತ್ತೆ. ಓಡೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, ನನ್ನ ಮುದ್ದಾದ ನಾಯಿ ಮರಿ ಕಾಣಿಸ್ತಾ ಇಲ್ಲ ಅಂತ. ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಎಲ್ಲ ಹೇಳ್ತಾರೆ, ಸರಿ ಆಯಿತು, ನಾವು ಹುಡುಕಿ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ. ಸರಿ, ಇವಳು ಮನೆಗೆ ಬರ್ತಾಳೆ. ತುಂಬ ಬೇಸರದಲ್ಲೇ ಕುತ್ಕೊಂಡಿರ್ತಾಳೆ. ಆಗಲೇ ಒಂದು ಫೋನ್ ಕರೆ ಅವಳಿಗೆ ಬರುತ್ತೆ. ಅವಳು ಓಡೋಗಿ ಆ ಫೋನನ್ನು ನೋಡ್ತಾಳೆ. ಅನ್ನೋನ್ ನಂಬರ್ ಆಗಿರುತ್ತೆ. ತಕ್ಷಣ ಫೋನನ್ನು ರಿಸೀವ್ ಮಾಡಿ ಹಲೋ ಅನ್ನುವಾಗಲೇ ಆಚೆ ಕಡೆಯಿಂದ ಹೇಳ್ತಾರೆ, ನಿಮ್ಮ ಮನೆಯ ನಾಯಿ ಕಳೆದು ಹೋಗಿದೆಯಾ ಅಂತ. ತಕ್ಷಣ ಇವಳಿಗೆ ಖುಷಿ ಆಗುತ್ತೆ. ಹೌದು, ನಮ್ಮ ಮನೆ ನಾಯಿ ಕಳೆದೋಗಿದೆ. ಅದು ಕಳೆದೋದಾಗಿಂದ ನಾವು ಊಟ ತಿಂಡಿ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಅದು ನಿಮ್ಮ ಹತ್ರ ಇದೆಯಾ ಹೇಳಿ, ನಾನು ಈಗಲೇ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ತಕ್ಷಣ ಅವರು ಹೇಳ್ತಾರೆ, ಹೌದಮ್ಮ, ನಿಮ್ಮ ಮನೆ ನಾಯಿ ಇಲ್ಲಿಗೆ ಬಂದಿದೆ. ನೀವು ಮತ್ತೆ ನಿಮ್ಮ ಗಂಡ ಮೊನ್ನೆ ತಾನೇ ಬಂದು ನಿಮ್ಮ ಅತ್ತೆ ಮಾವನನ್ನು ಇಲ್ಲಿ ಬಿಟ್ಟು ಹೋಗಿದ್ರಲ್ಲ, ಆ ನಾಯಿ ಅವರನ್ನು ಮಾತಾಡ್ಸ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದೆ ಅನ್ಸುತ್ತೆ, ಇಲ್ಲಿ ಬಂದಿದೆ ಅಂತ ಹೇಳ್ತಾರೆ. ತದನಂತರ ಇವಳಿಗೆ ಮಾತೇ ಬರೋದಿಲ್ಲ, ಮೌನವಾಗಿಬಿಡ್ತಾಳೆ. ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ, ಒಂದು ನಾಯಿಗೆ ಮನುಷ್ಯರ ಮೇಲಿರೋ ಪ್ರೀತಿನೂ ಮನುಷ್ಯನಿಗೆ ಮನುಷ್ಯನ ಮೇಲೆ ಇಲ್ಲ ಅಂತ ಹೇಳಬಹುದು. ಇದೇ ಸ್ನೇಹಿತರೆ ಈಗಿನ ಯುಗದಲ್ಲಿ ಆಗ್ತಾ ಇರೋದು. ತಂದೆ ತಾಯಿ ಮಕ್ಕಳ ಎಜುಕೇಷನಿಗೋಸ್ಕರ ಹಾಸ್ಟೆಲಿಗೆ ಬಿಡ್ತಾರೆ. ಮಕ್ಕಳು ಅವರ ಫ್ರೀಡಮ್ಮಿಗೋಸ್ಕರ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಹೀಗೆ ಮುಂದುವರಿದರೆ ಮುಂದೊಂದು ದಿನ ಸಂಬಂಧಗಳಿಗೆ ಬೆಲೆಯೇ ಇರೋದಿಲ್ಲ. ಇನ್ನು ಮುಂದೆಯಾದರೂ ಎಚ್ಚೆತ್ತುಕೊಂಡು ಮಕ್ಕಳಿರುವಾಗಲೇ ಒಳ್ಳೆಯ ಪ್ರೀತಿ ವಿಶ್ವಾಸ ಕೊಟ್ಟರೆ ವಯಸ್ಸಾದ ಕಾಲಕ್ಕೆ ಆ ಮಕ್ಕಳು ಪೋಷಕರನ್ನು ಸಹ ಹಾಗೇ ನೋಡ್ಕೊತಾರೆ ಅಂತ ಹೇಳ್ತಾ ಈ ಕಥೆಯನ್ನು ಇವತ್ತಿಗೆ ಮುಗಿಸ್ತೀನಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ. ಈ ಕಥೆಯನ್ನು ಇದುವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.